ಪಾರ್ವತತೆ ಸೀತತೆ ಬನ್ನಿ. ಎಂತಕ್ಕಲ್ಲೇ ನಿಂತೀರಿ? ಇದು ಯಾಕೆ ಹಿಂಗೆ ಮಾಡ್ತಿದ್ದೀರಿ? ನಿಮ್ದೆಲ್ಲ ಒಂದು ಫೋಟೋ ಇರಬೇಕು ನೆನಪಿಗೆ ಅಂತಲೇ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದು ಗೊತ್ತಾ. ಒಂದು ಫೋಟೋ ತೆಗೆಸ್ಕೊಳೋದ್ರಲ್ಲಿ ಏನಾಗ್ತದೆ? ಬನ್ನಿ ನೀವು ಎಲ್ಲ ಒಟ್ಟಿಗೆ ಒಂದು ಫೋಟೋ ತೆಗೆಸ್ಕೊಳೋಣ. ಅಲ್ಲ ಪಾರ್ವತಕ್ಕ, ನೀವು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ಎಲ್ಲಿಗೆ ಹೋದರೂ ಫೋಟೋ ಅಂದರೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟಯ್ಯ. ಫಸ್ಟ್ ಹೋಗಿ ನಿಂತ್ಕೊತಿದ್ದೀರಿ, ಇವತ್ತು ಯಾಕೆ ಹಿಂಗೆ ಮಾಡ್ತಿದ್ದೀರಿ? ರಮ್ಯ ಏನು ತಿಳ್ಕೊತದೆ ಸರ್? ಇಷ್ಟು ಸತಿ ಎಲ್ಲ ಕರೆಸ್ಕೋಬಾರ್ದು. ಈಗ ಫೋಟೋ ತೆಗೆಸ್ಕೊಂಡೆ ಅಂತೂ ಹೋಗೋಕ್ಕಾಗಲ್ಲ. ಅಷ್ಟು ಸತಿ ಕರೆದ ಮೇಲೆ ಹೋಗೋ ಬದಲು ಫಸ್ಟೇ ಹೋಗಿ ನಿಂತ್ಕೊಂಡ್ರೆ ಆಗೋದೇನ? ನಾವೀಗ ಹೋಗದೆ ಇದ್ರೆ ರಮ್ಮಿ ಬಿಡ್ತದೆ ಅಂತ ಮಾಡಿದ್ರ ನಡಿ. ಚೂಡ್ತೀರಿ ನಿಮ್ಗೆ ಎಂತ ಆದ್ರಿ? ಎಂತಕ್ಕೆ ಹಿಂಗೆ ಚೂಡ್ತಿದ್ದೀರಿ? ಹಿಂದಕ್ಕೆ ಹೋಗ್ಬೇಡಿ ಪಾರ್ವತಕ್ಕ, ನಗಾಡ್ತಾರೆ ಯಾರು. ಎಂತ ಈಗ ಹುಡುಗಿಯರು ಮಾಡ್ದಂಗೆ ಮಾಡ್ತಿದ್ದೆ. ಪುಣ್ಯಕ ಫೋಟೋಗ್ರಾಫರ್ ಏನು ಹೇಳ್ತಾ ಇಲ್ಲ, ಸುಮ್ಮನೆ ನಿಂತಾನೆ. ಹಂಗಂದು ಬಚಾವ ನೀವು ಬಲ್ಲಿ, ನೀವು ಹೇಳ್ತೀನಿ. ನಾ ಹೋಗೋದಂತೂ ಹೋಗ್ತೇನೆ, ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ನೋಡೋದು ಅದು ಏನು ಮಾಡ್ತೀರಿ, ಎಲ್ಲಿಗೆ ಹೋಗೋದು? ನಿಂತ್ಕೊಳ್ಳಿ, ನೀವು ಹೇಳ್ತೀನಿ. ಸೀತಾ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಸಾಧಾರಣ ಈ ಸೀರೆ ಉಟ್ಕೊ ಬಂದೀನಿ, ನಡಲ್ಲ ಜಲ್ದಿ ನಡ್ತವ. ಎಂತ ಗಣ ಸೀರೆ ಉಟ್ಕೊ ಬಂದದೆ ಹಂಗಂತ ಕಂಡಿದ್ರೆ ನಾವು ಉಟ್ಕೊ ಬಂದಾರು ಬರ್ಬೋದಿತ್ತು. ಸೀರೆಗೇನು ಬರಗಲಿರಲ್ಲ. ಮೊನ್ನೆ ಪಾಪಕ್ಕೆ ತಂದು ಕಟ್ಟಿದ್ದು ಹುಟ್ಟಿದ್ರು ನನಗಾತಿತ್ತು, ಒಂದು ಹೆಜ್ಜೆ ಆಗಲ್ಲ. ನೀನಾರು ನಿಮ್ಮನೆಗೆ ಬಂದಾಗ ಹೇಳಿದ್ರೆ ಒಂದು ಗಳಿಕೆ ಹಾಗೆ ಹೋಗಿ ಉಟ್ಕೊ ಬರ್ಬೋದಿತ್ತು. ನೀನು ಹಾಗೆ ಬಂದೆ, ನಾನು ಹಾಗೆ ಬಂದೇನೆ. ಯಾರ್ಯಾರೆಲ್ಲ ನೋಡ್ತಾರೆ ಫೋಟೋನ, ಈ ಸೀರೆಲ್ ಹೋಗಿ ಅಂತ ನಿಲ್ಲಿಸಿದ್ದ. ಅಲ್ಲ ಒಂಚೂರು ಹಿಂದಕ್ಕೆ ನಿಂತ್ಕೊಂಬರತ್ತೆ, ನನ್ನ ದೂಡ್ ಕೆಡಗೆ ನಿಲ್ತೀಯನೆ. ಅಲ್ಲಿ ಹಿಂದಕ್ಕೆ ನಿಂತ್ಕ ಅಂತೀಯಲ್ಲ, ಫೋಟೋ ತೆಗಿಯೋಣ ಹೇಳಿದ್ದಲ್ಲನೆ. ಹತ್ರ ನಿಂತ್ಕೊಳ್ಳಿ, ಎಲ್ಲರೂ ಬರಲ್ಲ ಅಂತ. ಕಡಿಗೆ ನಾನು ಚಿಕ್ಕದಿ ನಿಂತೀನಿ, ಬರದೇ ಇದ್ರೆ. ಸರಿ ಬಿಡು ಮಾರತಿ. ಸೀತತೆ ಪಾರ್ವತತಿಗೆ ಏನಾಯ್ತು? ನಾನು ಪುಟ್ಟಿ ಆವಾಗ ತುಂಬ ಫೋಟೋ ತೆಗೆಸ್ಕೊಂಡಿದ್ದೆ. ಅವ್ರಿಗೆ ಏನಾರು ಬೇಜಾರಾತ ಅವಾಗ ಕರೀಲ್ಲ ಫೋಟೋಕ್ಕೆ ಅಂತ? ಇಲ್ಲ, ಅವ್ರು ಹಂಗೆ ಬೇಜಾರು ಮಾಡ್ಕೊಂಡಾರಲ್ಲ. ಎಂತ ಆಗಿದೆ ಇವ್ರಿಗೆ ಇವತ್ತು? ಸೀತತ್ತೆ ಪಾರ್ವತತ್ತೆ, ಯಾಕೆ ಹಿಂಗೆ ಮಾಡ್ತಿದ್ದೀರಿ? ಬನ್ನಿ. ಓ ಮಾರತಿ, ಸೀತಾ ಏನು ಮುಕ್ಕರ್ಸಿ ಬೀಳ್ತಿದ್ದೆ. ಬಂತೀವಿ ಅಲ್ಲೇ ಒಂಚೂರು ಕಾಲಿಗೆ ಅಂತ ಸಿಕ್ಕಾಕಿಡಿತ್ತಲ್ಲ, ಬಿಡ್ಸ್ಕೊಂಡು ಬರೋಣ ಅಂತ ಈ ಸೀತಬ್ಳ ಬಂದೆ ರಮ್ಯಾ. ನೀವೆಲ್ಲ ತರಿಸ್ಕೇಳಿ ಹುಡುಗಿಯರೆಲ್ಲ ನಿಂತಿದ್ರಲ್ಲ ಅಂತ ನೋಡಿದೆ, ನೀ ನಮ್ಮನ್ನು ಕರಿತಿದ್ದೀಯ. ಎಲ್ಲ ಒಟ್ಟಿಗೆ ಒಂದು ತೆಗೆಸ್ಕೊಳ್ಳೋಣ ಪಾರ್ವತತ್ತೆ, ಆಮೇಲೆ ಮತ್ತೆ ಸಪ್ರೇಟ್ ತೆಗೆಸ್ಕೊಂಡ್ರಾತು. ಬನ್ನಿ ಈ ಕಡೆ ನಿಂತ್ಕೊಳ್ಳಿ. ಬಂದೆ ನಡೀರಿ. ಮತ್ತೊಂದು ಸತಿ ಈ ಕಡೆ ತಿರುಗಿ ನೋಡೋದೆ ಅಂತ ನಾನು ಬಂದೆ, ನಡೀರಿ. ಹ್ಞೂ ಆತಲ್ಲ ಮರತೆ ರಮ್ಯ, ತೆಗಿಯಕ್ಕೆ ಹೇಳಿ. ಅದು ಏನು ಫೋಟೋ ನಮ್ಮ ಶೀಲ ಸೈರಪ್ಪ ನೋಡಂಗಿಲ್ಲ ಮರತೆ, ಹಂಗೆ ಬೇಡ ಅಂತ ಹೇಳ್ದಾರ ಮಾತು ಎಲ್ಕೆ ಅಂತೀರ? ಇಷ್ಟೊತ್ತು ಇದ್ದ ನೀವು ಎತ್ಲಾಗ ಹೋದಂದ್ರ? ಅಲ್ಲಿ ಹುಡುಗ ಅದನ್ನೆಲ್ಲ ಇತ್ಲಾಗ ಬರೋಕ್ಕೆ ಹೇಳ. ಅಚ್ಚಿಗೆ ಅಂತ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಇಲ್ಲೇ ಇದ್ದರು ಅವರು. ಈಗ ಬಹುಶಃ ಅಲ್ಲಿ ಏನಾರು ಒಂಚೂರು ಕೊಟ್ಕೊಂಬರೋಣ ಅಂತ ಹೋಗ್ಯಾರೇನ. ಕರಿತೀನಿ ನಿಂತ್ಕೊಳ್ಳಿ ಪಾರ್ವತತೆ. ಆದ್ರೆ ನಮ್ಮ ಸಣ್ಣಮ್ಮ ಈ ಥರ ಮಾಡ್ತಾರೆ ಅಂತ ಕಂಡಿರಲ್ಲ ನಾನು. ಎಲ್ಲರನ್ನೂ ಕರಿತಾ ಇದ್ದಾರೆ, ನನ್ನೊಬ್ಳನ್ನ ಅಂತ ಕರಿಯಲ್ಲ. ಬೆಳಿಗ್ಗೆಯಿಂದ ಬೆಳೆದು ಸಾಕಾಗಿದೆ ನಂಗುವ. ಬರೋಕ್ಕೆ ಹೋಗಬಾರ್ದಿತ್ತು. ಅಲ್ಲ, ಅವಾಗ ಹುಡುಗರ ಮಕ್ಕಳನ್ನೆಲ್ಲ ತೆಗೆಸ್ಕೊಂಡಾರೆ. ಈಗ ನಾನೊಬ್ಳು ಹೆಚ್ಚಾಗಿದ್ದ. ಹಂಗಾರೆ ಹಂಗೆ ಮಾಡ್ತಿರ್ಲಪ್ಪ, ಏನು ಮರ್ತೋದೆ? ರಮ್ಯಾ, ಪ್ರೇಮ್ ಎತ್ತಗೋದೆ ಕರಿಬೇಕಿತ್ತು ಅದನ್ನು. ಒಳಗೆ ಅಂತ ಕೆಲಸ ಮಾಡ್ತಾ ಇದೆಯೇನ? ನಾನು ಅವಳು ಸಪ್ರೇಟ್ ತೆಗೆಸ್ಕೊತೀವಿ ಸೀತತ್ತೆ. ಚಿಕ್ಕಲ್ಲಿಂದ ಇವಳನ್ನು ಸಾಕಿದ್ದ ಅವಳೇ ಅಲ್ಲ. ಅಲ್ಲಿ ಹೊರಗಡೆ ಎಲ್ಲ ನಿಲ್ಲಿಸಿ ಅವರಿಬ್ರದ್ದೇ ಸುಮಾರು ಫೋಟೋ ತೆಗೆಸ್ಬೇಕು ಅಂತ ಉಂಟು. ಆವಾಗ ಮಕ್ಕಳು ಬಂದಿದ್ರು, ಇವಳನ್ನ ಕರೆದ್ರೂ ಬರಲೇ ಇಲ್ಲ, ಒಳಗಿಂತದ ಕೆಲಸ ಮಾಡ್ತಾಯಿದ್ಲು. ಅದಕ್ಕೆ ಹೇಳಿನಿ, ಲಾಸ್ಟಿಗೆ ಪುಟ್ಟ ಜೊತೆ ಸುಮಾರು ಫೋಟೋ ತೆಗೆಸ್ಕೊಬೇಕು ನೀನು ಅಂತ. ಆಗ್ಲಿಕ್ಕೆ ಅಡಿಕೆ ಬೇಕಾದ್ರೆ ಅದನ್ನು ಮತ್ತೆ ತೆಗೆಸ್ಬೋದಾ? ಈಗ ನಮ್ಮ ಜೊತೆ ನಿಂತು ತೆಗೆಸ್ಕೈತಾನ ಅಂತ ನಾನು ಕರಿಯೋಣ ಅಂತ ನೋಡೋರು ಅಲ್ಲೆಲ್ಲೋ ಕಾಣ್ಲಪ್ಪ. ಇಲ್ಲೇ ಬಂತಳೆ ನೋಡಲೆ,
ಪ್ರೇಮನ ಸುದ್ದಿ ಹೇಳ್ಬೇಕಾರೆ ಈಚಿಗೆ ಬಂದೆ ಆತ. ಪ್ರೇಮ ಅದೇನದಲ್ಲಿ ನಿಂತೀಯ, ಬಾರೆ ಈಚಿಗೆ ಬಾರೆ. ನೀ ನಮ್ಮನ್ನೆಲ್ಲ ಕರೆದು ನಿಲ್ಸೋದು ಹೋಗ್ಲಾಗ ಅಲ್ಲಿ ನಿಂತ್ಕೊಂಡೀಯ. ಎಲ್ಲರೂ ಕರೀತಾರೆ, ಸಣ್ಣ ಮಗುನ ಕರಿಯೋಣ ಅಂತಲೇ ಮನಸ್ಸು ಬರಲ್ಲಲ್ಲ, ಯಾಕೆ ಹಿಂಗೆ ಮಾಡ್ತಾರೆ? ಹೋಗಲ್ಲ ಹೋಗಲ್ಲ. ಪ್ರೇಮ ಎಂತ ಜ್ಞಾನ ಮಾಡ್ತಾ ನಿಂತೀಯೇ? ಇಲ್ಲ ಇಲ್ಲ, ಜ್ಞಾನ ಮಾಡೋದೆ ಅಂತ ಇಲ್ಲ. ಅಯ್ಯೋ ನಂಗೆ ಅಲ್ಲೊಂಚೂರು ಒಳಗೆ ಕೆಲಸ ಇತ್ತು, ಮತ್ತು ನೀವೆಲ್ಲ ನಿಂತಿದ್ರಲ್ಲ ಹೆಂಗೆ ಕಾಣ್ತೀರಿ ನೋಡೋಣ ಅಂತ ಈಚೆಗೆ ಬಂದೆ. ಇದು ಬೇಡ ಬೇಡ, ನೀವೆಲ್ಲ ತೆಗಿಸ್ಕೇಳಿ ಫೋಟೋ ತೆಗಿಸ್ಕೇಳಿ. ನಂಗೆ ಒಂಚೂರು ಕೆಲಸ ಅದೇ ಅಲ್ಲಿ ಒಳಗೆ. ಭಾರತಕ್ಕೆ ಮುಂದೆ ಎಂತ ಆಗಿದೆ ಅಂತ ಈಗ ಅಂತ ಅದನ್ನು ಕರಿಬೇಕಿತ್ತಪ್ಪ. ನಮ್ಮ ಇಷ್ಟೇ ಚೆಂದ ತೆಗೆದಿದ್ರೆ ಏನಾಗ್ತಿತ್ತು? ಪ್ರೇಮ, ನಾನು ಬೆಳಗ್ಗಿಂದ ನೋಡ್ತಿದ್ದೀನಿ ಬರೀ ಕೆಲಸ ಮಾಡೋದ್ರಲ್ಲೇ ಇದ್ದೀಯಾ. ಆ ಹುಡುಗದೆಲ್ಲ ಫೋಟೋ ತೆಗ್ಸ್ಕೊಳ್ಳೋಷ್ಟೊತ್ತಿಗೆ ಒಂಚೂರು ಬಾರೆ ಎಲ್ಲ ಒಟ್ಟಿಗೆ ತೆಗ್ಸ್ಕೋಬೋದು ಅಂತ ಕರೆದೆ. ನೀನು ನೋಡಿದ್ರೆ ಒಳಗೆ ಕೆಲ್ಸಕ್ಕೆ ಹೋದೆ, ಆಮೇಲೆ ಬರ್ತೀನಿ ಅಂತ. ಈಗ ಇಲ್ಲಿ ನಿಂತ್ಕೊಂಡಿಯಾ, ಒಳಗೆ ಕೆಲಸ ಅದೇ ಅಂತಿದ್ದೀಯಾ? ಏನಾಗಿದೆ ನಿಂಗೆ? ಯಾಕೆ ಈ ಥರ ಮಾಡ್ತಿದ್ದೇನಪ್ಪ ಎಲ್ಲ ಇವತ್ತು? ಬಾ ನೀ ಬಾ ಹೇಳ್ತೀನಿ. ಎಂತಕ್ಕೆ ಹಂಗೆ ನೋಡ್ತಿದ್ದೀಯಾ? ಬಾರೆ ಈ ಕಡೆ. ಅಲ್ಲ ಬ್ಯಾಡಿತ್ತು ಸಣ್ಣಮ್ಮ, ಭಾರತಕ್ಕೊಬ್ಬರು. ನಿಂತ್ಕ ಈಗ ಎಂತಕ್ಕ ಈಗ ನಾವೆಲ್ಲ ಸಣ್ಣ ಮಾಡ್ಕೊಂಡಷ್ಟೊತ್ತಿಗೆ ಫೋಟೋ ತೆಗಿಯೇನೆ ಅತ್ಲಾಗ ಹೋಗ್ಯಾನೆ. ಹೇಳ್ದವ್ರ ಮಾತು ಕೇಳಲ್ಲ ಈ ರಮ್ಯ ಒಬ್ಳು. ಹಂಗೆ ಸೀರೆಲ್ಲ ಬಂದಿದ್ದೆ ನಿಮ್ಗೆ ಹೇಳಕ್ಕೆ ನಾನು ಮತ್ತೆ ಅಂತ ಹೇಳಿದ್ರೆ ಸಣ್ಣ ಮತ್ತು ಬೈಯಕ್ಕೆ ಶುರು ಮಾಡ್ತಾರೆ. ಉದ್ದೇಶ ಒಂದು ಸೀರೆ ತಂದು ಕೊಟ್ಟಾರೆ ಹೊಸದು. ಕುಬ್ಸ ಹೊಲಿಯೋಕೆ ಕೊಡಲೇಬಾರ್ದಂದ್ರೆ ಹಂಗಾರೆ ಎಷ್ಟು ಮನ್ಸಿಗೆ ಒಂಥರ ಬೇಜಾರಾತ ಅನ್ನಂಗಿಲ್ಲ. ನಾ ಬೇರೆ ಸೀರೆ ಉಡೋಕ್ಕೆ ಹೋಗಲ್ಲ, ಅದಕ್ಕೆ ಭಾಳ ಮನ್ಸಿಗೆ ಬೇಜಾರಾತು. ಉದ್ದೇಶ ತಂದು ಕೊಟ್ಟು ನಂಗೊಂದು ಇಂಥ ದಿನಕ್ಕೆ ಉಡೋಕ್ಕಾಗದೆ ಹೋಗ್ಬಿಡ್ತಲ್ಲ ಅಂತ. ಈಗ ಬಂದಕ್ಕೂ ಬೈದಾರೆ, ಸಣ್ಣಮ್ಮಯ್ಯ ಅಂತಕ್ಕಿದೆ ಸೀರೆ ಉಟ್ಕೊ ಬಂದೆ, ನಿಂಗೆ ಬೇರೆ ಸೀರೆ ಇರ್ಲನೋ ಅಂತ. ನಾನು ನೋಡು ಹಿಂಗೆ ದ್ಯಾಸ ಮಾಡ್ಕೊ ಬಂದೆ, ಅದಕ್ಕೆ ಫೋಟೋಕ್ಕೆ ಕರೆದ್ರು ಬರಲ್ಲ. ಈ ರಮ್ಮಿ ಒಬ್ಳು ಹೇಳ್ದಾರ ಮಾತು ಕೇಳಲ್ಲ. ಹೇಳ್ತೀಯಲ್ಲ ಜಲ್ಜ ನೋಡೆ ಎಂಥ ಸೀರೆ ಉಟ್ಕೊ ಬಂದದೆ. ನಮಗೆಲ್ಲ ಬಟ್ಟೆ ಸುಮ್ಮನೆ ಪೆಟ್ಟಿಗೆಲಿಡೋಕ್ಕೆ ಸೈ ಹಂಗಾಗಿದೆ. ಗೊತ್ತಾಗದೆ ಹೋತು ನನಗೆ. ಸೀಟ್ ಹೇಳಾರು ಹೇಳ್ಬೋದಿತ್ತು, ಅದು ಹೇಳಿಲ್ಲ ಅಲ್ಲ. ಅದು ಹೇಳೋಕೆ ಅದು ಬಂದಿದ್ದು ನೋಡಿ ಹೆಂಗೆ ಅಂತ. ನಮ್ಮದೆಲ್ಲ ಜೀವಮಾನ ಪೂರ್ತಿ ಹಿಂಗೆ ಕಳಿಯೋದೆ. ನೋಡಿ ನೀನು ಹೇಳ್ತೀಯಲ್ಲ, ನಂಗೆ ಆ ಜಲ್ಜ ನೋಡ್ದಲ್ಲಿಂದ ಒಂಥರ ಅದದ ಫೋಟೋ ಬೇಡ ಎಂಥದ್ದು ಬೇಡ ಅನ್ನಂಗಾತೆ. ಅದಕ್ಕೆ ನಾನು ಬರಲ್ಲ. ಹೇಳ್ದಾರ ಮಾತು ಕೇಳಲ್ಲ ಈ ಮಗು, ಹಂಗಾಗಿ ಬಂದು ನಿಂತ್ಕೊಂಡೀನಿ. ಅಲ್ಲ ನಾನು ಹಂಗೆ ಉಡೋದಾದ್ರೆ ಇಲ್ಲೇ ಇದ್ದು ಸಣ್ಣ ಮನೆ ಕೊಟ್ಟರು. ಅವ್ರ ಅಮ್ಮನೂ ಗನ ಸೀರೆನೇ ಕೊಟ್ಟರು. ಸೀರೆ ಕುಪ್ಸ ಎಲ್ಲದೂ ಇತ್ತು. ಉಟ್ಕ ಅಂತ ಹೇಳಿದ್ರು ನಾವು ಉಟ್ಕೊಂಡ್ಲ. ಹೆಂಗೆ ಹೇಳೋದು ಮಾರ್ರ, ಈಗ ಹೋದರ ಬಟ್ಟೆ ಎಲ್ಲ ಉಟ್ಕೊಂಡು ಕಡೆಗೆ ಅವ್ರಿಗೊಂಥರ ಮನ್ಸಿಗೆ ಬೇಜಾರಾಗಿ ನಾಳೆ ಅಂತಾರ ವಾಂತಿ ಬೇದಿಗಿದ್ದು ಶುರು ಆದರೆ ಏನು ಗತಿ ಸಾಯೋದು. ಹಂಗಾಗಿ ಉಡಕ್ಕೆ ಹೋಗ್ಲ. ಮನೆಗೆ ಹೋಗಿ ಉಟ್ಕೊ ಬರೋಣ ಅಂದರೆ ಇಲ್ಲಿ ಒಂದಕ್ಕೊಂದು ಯಾಂಥದ್ದು ಸಮ ಆಗಿರಲ್ಲ. ಗೊತ್ತಲ್ಲ ಈಗ ಯಾವುದು ಇದು ಕೆಲಸ ಅಂತ ಹೇಳಿ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಎಂಥ ಕೆಲಸ ಮರತಿ ನಿಮಗೆ? ನಮ್ಮ ಪಾಪಣ್ಣ ಹೇಳ್ತಿದ್ದೆ ಎಲ್ಲ ಹೊರಗಡೆಯಿಂದನೇ ತರಿಸೋದಂತಲೇ, ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ. ಮತ್ತು ನಿಂಗೆ ಎಂಥ ಕೆಲಸನೇ? ಅಲ್ಲ ಒಳ್ಳೆ ಕಥೆ ಅದು ಭಾರತಕ್ಕ. ನೀವು ಹೇಳ್ತೀರಲ್ಲ, ಫಸ್ಟ್ ಬಂದವರಿಗೆಲ್ಲ ಒಂದೊಂದು ಲೋಟ ಕುಡಿಯೋಕ್ಕೆ ಕೊಡು ಅಂತ ಹೇಳಿದರು ಸಣ್ಣಮ್ಮ. ಅವರಿಗೆಲ್ಲ ಕಾಪಿ ಕಾಸಿ ಒಂದು ಪ್ಲೇಟಿಗೆ ಚೌಚವು ಒಂದಕ್ಕೆ ಇದು ಸ್ವೀಟು ಎಲ್ಲ ಹಾಕಿಟ್ಟಿದ್ದೆ. ಕೆಲರು ತಿಂದರು ಕೆಲರು ತಿನ್ನಲ್ಲ. ಈಗ ಅಲ್ಲಿ ಹೆರ್ ಕೂತರಿಗೆ ಅಲ್ಲಿಗೂ ಒಂದು ಕೊಟ್ಟೆ ಬಂದೀನಿ. ಊಟ ಹಾಕೋ ತನಕ ಮತ್ತು ಅವ್ರೇನು ಹಾಗೆ ಕೂತ್ಕೋತಾರನೋ ಕೊಡು ಅಂದಿದ್ರು ಸಣ್ಣಮ್ಮ. ಒಳ್ಳೆ ಹೇಳ್ತೀರಿ. ಕೆಲಸ ಇರ್ತವ, ಪಾತ್ರೆ ಪಟ್ಟಿ ತೊಳೆಯೋದು ಬಳಿಯೋದು. ಪಾಪ ಸಣ್ಣ ಮಗು ಇವತ್ತು ಎಂತಕ್ಕೂ ಒಳಗೆ ಬರೋಕ್ಕಾಗಲ್ಲ. ಆ ಬಾಲಿಂದ ಇವತ್ತೇ ತಿಂಡಿ ತಿನ್ನಲ್ಲ. ಎಷ್ಟು ಇದು ಮಾಡಿದ್ರು ಅದಕ್ಕೊಂಥರ ಅಲ್ಲಿ ಇಲ್ಲಿ ಓಡಾಡೋದು ನೋಡಿ ಖುಷಿಯಾಗಿಬಿಡ್ತಲ್ಲ. ಮುಟ್ಟದ ಕೈಯಲ್ಲಿ ಮುಟ್ಲ. ಓಹೋ, ಇಲ್ಲೆಲ್ಲ ಸಾಲ್ಗಟ್ಟು ನಿಂತಾರಲ್ಲ ಮಾರೆ. ನೀ ಎಲ್ಲಿ ಹೋಗಿದ್ದ ಫೋಟೋ ತೆಗೆದ್ಬಿಟ್ಟ? ಅದೇ ಹೇಳ್ತೀನಿ, ನಾವೆಲ್ಲಿ ನಿಂತ್ಕೊಂಡು ಕಾಯೋದೊಂದಯ್ಯ. ಅತ್ಲಾಗೆ ಎಂತ ಕಾಫಿ ಕುಡಿಯೋಕ್ಕೆ ಹೋಗಿದ್ರಾ? ಅಲ್ಲಿ ಹೆರಿಗೆ ಇದನ್ನ ಇಟ್ಟಿದ್ನಲ್ಲ, ಕಾಫಿ ಸ್ವೀಟ್ ಎಲ್ಲ ಇಟ್ಟಿದ್ದೆ, ಅದನ್ನು ತಿನ್ನಕ್ಕೆ ಹೋಗಿದ್ರೇನು? ಹಾಂ ಸಮ. ಅನಿಲಣ್ಣ, ಒಳ್ಳೆ ಮಾತಲ್ಲಿ ಅವರಿಗೆಲ್ಲ ಹೇಳಿ ನೀವು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತ.
ಅವ್ರು ನೋಡಿ ಅಲ್ಲಿ ಸ್ವೀಟ್ ತಿನ್ನೋಕೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೂ ಎಂಥದೂ ತಿನ್ನಲ್ಲ, ಒಂದು ಲೋಟ ಕಾಫಿ ಕೂಡ ಕುಡಿಲ್ಲ ಗೊತ್ತಾ. ಇನ್ನೊಂದು ಸತಿ ಹೋಗಿ ಕೂತ್ಕೊಂಡ್ರೆ ಏನು ಅಂದ್ಕೋತಾರೆ ಅವರು. ಅಲ್ಲ ಮಾತಲ್ಲೇ ಮಾತಾಡ್ತಾ ನಿಂತಿರಲ್ಲ ನಿಮ್ಮ ಕತೆ ಅಂತ. ನಮ್ಗಲ್ಲಿ ಒಳಗೆ ಕೆಲಸ ಇದೆ ಸುಮಾರು. ಅನಿಲಣ್ಣ ನೀವು ಬನ್ನಿ. ಇಲ್ಲ ರಮ್ಯಾ, ನಾವು ಆಮೇಲೆ ಜೋಡಿ ಮೇಲೆ ತೆಗ್ಸ್ಕೊತೀವಿ, ಈಗ ನೀವೆಲ್ಲ ತೆಗ್ಸ್ಕೊಳ್ಳಿ. ಜೋಡಿ ಮೇಲೆ ತರಿಸ್ಕಿತಾನಂತೆ. ಬಾಲೆ ಮನೇಲಿ ಬಿಟ್ಟು ಬಂದ್ಕೊಂಡ. ಹ್ಞೂ, ನಾನು ಅದೇ ಹೇಳಿದೆ, ಪಾಪು ಎಂತಕ್ಕೆ ಬಿಟ್ಟು ಬಂದ್ರಿ ಅಂತ. ನಾನು ಹೇಳಿದೆ ಕರ್ಕೊಂಡು ಹೋಗೋಣ ಅಂತ, ಮತ್ತು ಅತ್ತೆನೇ ಬೇಡ ಅಂದರು. ಅಲ್ಲೆಲ್ಲ ಹೋದ್ರೆ ಮತ್ತೆ ಸರಿ ಆಗಲ್ಲ, ಬಂದು ಒಂದಿನ ಇಡೀ ಅಳ್ತಿರ್ತಾಳೆ ಅವಳು, ಮನೇಲೇ ಇರಲಿ ಅಂದ್ರ, ಅದಕ್ಕೆ ಬಿಟ್ಟು ಬಂದೆ. ಎಲ್ಲ ನಿನ್ನ ಎಂಥ ಸುಳ್ಳು ಹೇಳ್ತೀಯಲ್ಲ. ಅಷ್ಟು ರೀತಿ ಹೇಳಿದ ಅಮ್ಮ ಕರ್ಕೊಂಡೋಗಿ ಮಗಿನ ಹುಟ್ಟಿದ ಹಬ್ಬ ಆದರೂ ಸಣ್ಣ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕು ಹೋಗಿ ಅಂತ ನಾನು ಹೇಳೀನಿ. ಬೇಡ ನನ್ನ ಡ್ರೆಸ್ ಹಾಳಾಗ್ತದೆ ಅಂತ ಬಿಟ್ಟು ಬಂದ್ಕೊಟ್ಟದೆ. ಇಲ್ಲಿ ನೋಡಿದ್ರೆ ಅತ್ತೆ ಬೇಡ ಅಂದರೂ ಅರ್ಥ ಅದೇ. ಮನೆಗೆ ಬಾ, ಇವತ್ತು ನಿನ್ನ ಹದ ಹಾಕ್ತೀನಿ ತಡಿ. ಅಲ್ಲ, ಅದು ಎಂಥ ಮಾಡ್ಕಿಟ್ಟಿದ್ದೀರಿ? ಏನು ತಿರ್ಸ್ತೀರಪ್ಪ. ಈ ನಮ್ಗೆ ಈಗ ಎಷ್ಟೊತ್ತಿಗೆ ಎಲ್ಲ ಹೇಳ್ತಾರಲ್ಲ, ಹ್ಞೂ ಆತ ಅಂತ ಹಂಗೆ ಹೇಳಿದ್ರೆ ನಾವು ಒಂಚೂರು ನಗಾಡೋದು, ತಲೆಗಿಲೆ ಮಾಡ್ಕೊಳ್ಳೋದೆಲ್ಲ ಮಾಡ್ಬೋದು. ಎಂಥದನ್ನೂ ಹೇಳಲ್ಲಪ್ಪ. ಕಾಫಿ ಕುಡ್ದು ಸಾಲದತ್ತ ಹೆಂಗೆ ಅಲ್ಲಿ ಇಟ್ಟಿದ್ದೆ ಸುಮಾರು, ತಿಂದ್ಕೊಂಡಾರು ಬಂದ್ರನ ಹಸು ಆಗ್ಯದ ಆ ಕಡೆಗೆ. ಅಯ್ಯೋ ಇಲ್ಲ ಅಮ್ಮ, ನಾನು ಕಾಫಿ ಕುಡಿಯೋಕ್ಕೆ ಹೋಗಿದ್ದಲ್ಲ, ಸ್ವೀಟ್ ಗಿಟ್ ಏನೂ ತಿಂದಿಲ್ಲ ನಾನು. ಈ ಅನಿಲಣ್ಣ ಮತ್ತು ಪಾಪಣ್ಣಣ್ಣ ಅದಾರಲ್ಲ, ಅಲ್ಲಿ ಹೂವಿನ ಗಿಡ ಚೆನ್ನಾಗದವೆ, ಅದ್ರ ಎದುರಿಗೆ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳೋಣ ಅಂತ ಹೋಗಿದ್ರು ಅಲ್ಲಿ. ಮತ್ತು ಇವರು ದೊಡ್ಡ ಗೌಡ್ರು ಇದ್ರಲ್ಲ, ಅವ್ರು 3 ಜನ ನಿಂತು ಫೋಟೋ ತೆಗ್ಸ್ಕೊಳಕ್ಕೆ ಹೋಗಿದ್ದು. ಈ ಅನಿಲಣ್ಣನೇ ತುಂಬ ಫೋಟೋ ತೆಗ್ಸ್ಕೊಂಡಾರೆ, ಎಲ್ಲ ಪಾಠ ಎದುರಿಗೂ ನಿಂತು ಒಂದೊಂದು ಫೋಟೋ ತೆಗ್ಸ್ಕೊಂಡಾರೆ. ಈಗ ನಂಗೆ ಹೇಳ್ತಾ ಇದ್ದಾರೆ, ಯಾವ ಥರ ತೆಗೆದ್ರೂ ಇಲ್ಲಿ ನೋಡೋದು ಇದು ಚೆನ್ನಾಗಿ ಬರಲ್ಲ, ಬೇರೆ ತೆಗಿ ಅನ್ನೋದು. ಅದಕ್ಕೆ ಇಷ್ಟು ಹೊತ್ತಾಗಿದ್ದು. ನಾ ಹೇಳಿದೆ ಅಲ್ಲಿ ಒಳಗೆಲ್ಲ ಕಾಯ್ತಿದ್ದಾರೆ ಹೋಗೋಣ ಅಂತ. ಇವರೇ ಹೇಳಿದ್ದು, ಕಾಯ್ತಾರೆ ಬಿಡು, ಹೆಂಗಸ್ರಿಗೇನು ಫೋಟೋ ಅಂದರೂ ತುಂಬ ಇಷ್ಟ ಇರ್ತದೆ, ನೀ ಎಷ್ಟೊತ್ತು ಇಲ್ಲಿದ್ದರೂ ಅವ್ರು ಹೋಗಲ್ಲ ನೋಡ್ಬೇಕಾರೆ ಅಂದರು. ಕೇಳಿಬೇಕಾರೆ. ಅಲ್ಲ ಅನಿಲ, ಪಾಪ ಅವ್ರು ಬಾಯಿ ಬಿಟ್ಟು ಹೇಳಿದ್ಕಾತು. ಈ ಹೆಂಗೆ ಹೇಳೋದು ಅಂತ ಮನಸ್ಸಲ್ಲೇ ಇಟ್ಕೊಂಡಿದ್ರೆ ನಮಗೆ ಗೊತ್ತೇ ಆಗ್ತಿರ್ಲ. ಕಾಫಿ ಕುಡಿಯೋಕ್ಕೆ ಇದನ್ನು ತಿನ್ನೋಕ್ಕೆ ಹೋಗ್ಯಾರ ಅಂತಲೇ ತಿಳ್ಕೊಬೇಕಿತ್ತು. ನಿಮ್ಗೆ ಎಂತಕ್ಕ ಅನಿಲ ಅಷ್ಟು ಫೋಟೋ? ಈಗ ಎಲ್ಲ ಪಾಟಿದ್ರಿಗೆ ನಿಂತ್ಕೊಂಡು ತೆಗ್ಸಿನಷ್ಟು. ಈ ಹೆಂಗಸ್ರಿಗೆ ಫೋಟೋ ಇಷ್ಟ ಇರೋದಲ್ಲ, ಎಲ್ಲರಿಗಿಂತ ಹೆಚ್ಚು ಇಷ್ಟ ನಿಮಗೆ. ಯಾರು ಹುಡುಗಿಯರು ಹಿಂಗೆ ನಿತ್ತೆಲ್ಲ ತೆಗ್ಸ್ಕೊಂಡು ನೋಡೋರು, ಮದುವೆಗಿರೋರು, ಮದುವೆ ಆದರೇನಲ್ಲ, ಹುಡುಗಣ್ಣರು ಸಾಧಾರಣ ಹಂಗಿದ್ದಾರೆ ತೆಗ್ಸ್ಕಿತಾರೆ. ನಿಮ್ಗೆ ಎಂತಕ್ಕ ಫೋಟೋ ಇನ್ನ? ಮನೆಗೆ ಬನ್ನಿ, ಇವತ್ತು ಹಬ್ಬ ಹಾರಿಸ್ತೀನಿ ತಡೀರಿ. ಎಷ್ಟು ಜೋರಿದ್ದೀರಿ ಅಲ್ಲ. ಅಲ್ಲಿ ಹೋಗ್ಕೊಂಡು ಒಳ್ಳೆ ಫೋಟೋ ತೆಗೆಸ್ಕೊಂಡಾರೆ ಫ್ರೆಂಡ್ ಜೊತೆಗೆ, ಮತ್ತು ಸಿಂಗಲ್ ಫೋಟೋ. ಎಂತಕ್ಕೆ ಬೇಕಿತ್ತು ನಿಮಗೆ ಸಿಂಗಲ್ ಫೋಟೋ? ವಿಚಾರಿಸ್ಕೊಂಡೇನೆ. ಇವತ್ತು ಮನೆಗೆ ಬನ್ನಿ. ನನ್ನ ಕರೆದಿದ್ರೆ ನಾನು ಬರ್ತಿರಲ್ಲ, ಇಲ್ಲಿ ಸುಮ್ಮನೆ ಕೂತಿದ್ದೆ. ಹೆಂಗೆ ಬೇಕಾದ್ರೆ ಫೋಟೋ ತೆಗ್ಸ್ಕೊಬೋದಿತ್ತು. ಪಾಟೆಲ್ಲ ಚಂದ ಇದ್ದು ಅಲ್ಲಿ. ನಾನು ಯೋಚನೆ ಮಾಡ್ತಿದ್ದೀನಿ, ಇಲ್ಲಿತ್ತು ಒಂದು ಫೋಟೋ ತೆಗೆಸ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ನೋಡಿದ್ರೆ ಇವ್ರು ನನ್ನ ಬಿಟ್ಟು ಹೋಗಿ ತೆಗೆಸ್ಕೊಂಡ್ರಿ. ಇವತ್ತು ಮನೆಗೆ ಬನ್ನಿ ನೀವು. ಹಳು ಮುಂಡಿಗಂಡ ಫೋಟೋ ತೆಗೆಸ್ಕೊಳಕ್ಕಾಗ ಅವ್ರು ಕರ್ಕೊಂಡೋಗಿ ನಿಲ್ಲಿಸ್ಕೊಂಡ ಪಾಪ ಏನು ತಡ ಮಾಡ್ಯಾರ ಅಂತ ಹೇಳ್ತಿದ್ದಿ ಅಲ್ಲನಾ? ಹೋದಲ್ ತನಕ ಇದೆ ಆಯ್ತು ನೋಡೋ ನಿಂದು. ಅಯ್ಯೋ ಪಾರ್ವತತ್ತಿ, ನೀವು ಹೇಳ್ತಾನೆ ಅಂತ ನೀವು ನಂಬಬೇಡಿ. ನನಗೆ ಅಂತಕ್ಕೆ ಈಗ ಸಿಂಗಲ್ ಫೋಟೋ? ನಾನೇನು ಇದು ಮಾಡಿದ್ರೆ ನಿಮ್ಮ ಮಗ ಬಾರ ಮರೆ ಒಟ್ಟಿಗೆ ನಿಂತು ಒಂದು ಫೋಟೋ ತೆಗೆಸ್ಕೊಳೋಣ, ಇಲ್ಲೆಲ್ಲ ಗಿಡ ಚಂದ ಅದಾವೆ ಅಂತ ಹೋಗಿ ನಿಲ್ಲಿಸ್ಕೊಂಡಿದ್ದಲ್ಲ ನಂಗೆ ಆ ಥರ ಇದೇ ಇಲ್ಲಪ್ಪ. ಫೋಟೋನೇ ತೆಗೆಸ್ಕೊಳಲ್ಲ ನಾನು. ಅವೆಲ್ಲ ಹೇಳ್ಬೇಡ ನೀನು. ನಮ್ಮ ಪಾಪಣ್ಣ ಹಂಗೆಲ್ಲ ಮಾಡಲ್ಲ. ಮನೆಯಲ್ಲಿ ಶಾರದ ಮೊಬೈಲಲ್ಲೆಲ್ಲ ಇದು ಮಾಡೋಣ ಅಂತ ಎಷ್ಟು ಕರೀತಿರ್ತದೆ, ಅವ್ನು ಒಂದು ಸತಿನೂ ಬಂದು ಫೋಟೋಕ್ಕೆ ನಿಂತಿದ್ದು ನೋಡ್ಲ. ನೀನೇನೋ ಪೊಚ್ಚಡ ಮಾಡಿ ಕರ್ಕೊಂಡೋಗಿ ಇಲ್ಲಿ ಬಂದ್ಕೊಂಡು ಹೇಳ್ತಿದ್ದೀಯ. ಕೇಳ್ತೀನಿ ನಾನು, ಪಾಪಣ್ಣ ಬರಲಿ ಕೇಳ್ತೀನಲ್ಲ ಅವನ ಹತ್ರ. ಹಂಗೆ ನನ್ನ ಹತ್ರ ಸುಳ್ಳು ಹೇಳಲಿ. ನೀ ಹೇಳಿ ಯಾರ? ನಮ್ಮ ಪಾಪಣ್ಣ ಅಂದರೆ ಇನ್ನೊಬ್ಬ ವಯಸ್ಸಾದಾರಲ್ಲ, ಮತ್ತೊಬ್ಬ ಇದ್ನಲ್ಲ, ಅವ ನನ್ನ ಮಗ. ಹೌದಾ? ಅವನೇ ಕರೆದಿದ್ದ? ಇಲ್ಲ ಅಮ್ಮ, ಇವ್ರ ಮಾತ್ರ ನಂಬೇಡಿ. ಅವ್ರು ಎಷ್ಟು ಹೇಳಿದ್ರು ಬೇಡವೇ ಬೇಡ ಅಂತ. ಅವ್ರು ಆ ಕಡೆ ಹೋದಂಗೂ ಮತ್ತೆ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡಾರೆ. ಮತ್ತು ನಿಂತ್ಕೊಂಡು ಕೇಳೋದು, ಹಿಂಗೆ ನಿತ್ರ ಚಂದನ ಹಂಗೆ ನಿತ್ರ ಚಂದನ ಅಂತ. ನೀ ಯಾರ ಮಾರಾಯ? ನನ್ನ
ಹೆಂಡ್ತಿ ಅದೇ ಅಲ್ಲಿ ಗಂಡ ಹೆಂಡ್ತಿಗೆ ಜಗಳ ಹಚ್ಚಾಗ್ತೀಯ ಬಿಡು. ಮತ್ತು ನಂಗೆ ಫಿಟ್ಟಿಂಗ್ ಇಟ್ಟರೆ ಬಿಡ್ತೀನ ನಾನು? ಸುಮ್ಮನೆ ನಾನು ಯಾಕೆ ಕೆಟ್ಟ ಮಾತು ಕೇಳಲಿ? ನಾನು ಹೇಳಿದೆ ನಿಮ್ಮ ಮನೆಯವ್ರು ಬಂದಿದ್ದರೆ ಅವರನ್ನು ಕರೀರಿ, ಫೋಟೋ ತೆಗಿತೀನಿ ಒಂದು ಅಂತ. ಬೇಡ ಬೇಡ ಪರವಾಗಿಲ್ಲ, ನಾನು ಸಿಂಗಲ್ ಫೋಟೋನೇ ಇರಲಿ ಅಂದರು. ನೋಡೋಣ, ಹೌದಾನ? ನಂಗೆ ಗೊತ್ತಿಲ್ಲನ, ನಮ್ಮ ಪಾಪಣ್ಣಂಗೆಲ್ಲ ಹೋಗವಲ್ಲ. ತಾಡಿ, ಪಾಪಣ್ಣ ಕರೆದಿದ್ದು ಬಿಟ್ಟಿದ್ದು ಎಂಥದಾರ ಆಗ್ತದೆ. ಇವತ್ತು ಮನೆಗೆ ಹೋಗ್ಯ ಪಲ್ಲವಿ ಇಲ್ಲೇ ಅದೇ. ಇಲ್ಲ ಇಲ್ಲ ಪಲ್ಲವಿ ಹಾಗೆ ಅಂತ ತಿಳ್ಕೊಬೇಡ, ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದಾರೆ ಅವರು. ಹಾಂ, ರೆಡಿ ಆಯ್ತು ಅಮ್ಮ. ಹೇಳಿ, ನೀವಲ್ಲ ಹೇಳಿದ್ದು ರೆಡಿ ಅದಕ್ಕೂ ಹೇಳಬೇಕಂತ. ರೆಡಿ ಆಯಿತು, ಎಲ್ಲರೂ ಸ್ಮೈಲ್ ಮಾಡಿ ಆಯಿತಾ? ಪಾರತತೆ ಇನ್ನೊಂಚೂರು ನಗಾಡಿ ನೀವು. ಹೌದು ಹೌದು, ಎಲ್ಲರೂ ಡಲ್ ಕಾಣ್ತಾ ಇದ್ದೀರಾ. ಇನ್ನೊಂಚೂರು ಸ್ಮೈಲ್ ಮಾಡಿ. ಪಾಪು ಒಬ್ಬಳೇ ಚಂದ ಮಾಡಿ ನಗ್ತಾ ಇದ್ದಾಳಷ್ಟೆ. ರಮ್ಯಕ್ಕನ ಪಕ್ಕ ನಿಂತಿದ್ಯಾ ಯಾರದು ಅನಿಲಣ್ಣ? ಯಾಕೋ ಅವ್ರ ಸುದ್ದಿ ಕೇಳ್ತಿದ್ದೀಯ? ಮದುವೆ ಆಗಿದೆ ಅವರಿಗೆ, ನನ್ನ ಹೆಂಡ್ತಿ ಭಾವನ ಹೆಂಡ್ತಿ ಅವರು. ಅಯ್ಯೋ ಸುಮ್ಮನೆ ಕೇಳಿದ್ದು ಮರ್ರ.